ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಸ್ಯಾರಿನ ಸಿಂಪಲ್ಲಾಗಿ ಪಿನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಬೇರೆ ರೀತಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಮೊದಲು ನಾವು ಸ್ಯಾರಿನ ಯಾವ ಥರ ಉಟ್ಕೊತೀವಿ ಅನ್ನೋದನ್ನ ಹಿಡ್ಕೊಂಡು ನೋಡ್ಕೊಬಿಡಿ ಫಸ್ಟು. ಅದು ಕೆಳಗಡೆಗೆ ಯಾವುದು ಮೇಲ್ಗಡೆಗೆ ಯಾವುದು ಬರುತ್ತೆ ಅಂತ ಹೇಳಿ. ಕೆಲವ್ರಿಗೆ ಅದು ತುಂಬ ಕನ್ಫ್ಯೂಸ್ ಇದೆ, ಹೇಗೆ ಮಾಡೋದು ಇದನ್ನು ಗೊತ್ತಾಗ್ತಿಲ್ವಲ್ಲ ಅಂತ. ಆಮೇಲೆ ಕೆಲವರು ಮಡ್ಚೋವಾಗ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ. ಅದಕ್ಕೆ ನೋಡಿ, ಇದು ಸೀದಾ ಇದೆ ಮತ್ತು ಇದು ಉಲ್ಟಾ ಇದೆ. ಸೀದಾ ಇರೋ ಕಡೆ ಮೇಲೆ ಬರಬೇಕು, ಇದು ಒಳಗಡೆ ಹೋಗಬೇಕು. ಅದನ್ನು ನೋಡಿಕೊಂಡು ನಾವು ನಿಧಾನವಾಗಿ ಮಾಡಬೇಕು. ಫಸ್ಟ್ ಒಂದೆರಡು ಸಲ ವೀಡಿಯೋನ ನೋಡ್ಕೊಳ್ಳಿ, ಅದಾದಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ನೋಡಿ, ಇದು ಮೇಲ್ಗಡೆ ಬರಬೇಕು ಮೇಲ್ಗಡೆ ಬರಬೇಕಲ್ವ, ಅದು ನೀವು ಎಷ್ಟು ಅಗಲ ಬೇಕು, ನೀವು ಎಷ್ಟು ಅಗಲವಾಗಿ ಸ್ಯಾರಿನ ಪಿನ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡು. ಕೆಲವರು ತುಂಬ ಚಿಕ್ಕಕ್ಕೆ ಮಾಡ್ಕೋತಾರೆ, ಆ ಥರ ಬೇಕು ಅಂದ್ರೂ ಚಿಕ್ಕಕ್ಕೂ ಹಿಡ್ಕೊಬೋದು. ಅಥವಾ ನಮಗೆ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಅದನ್ನು ದೊಡ್ಡದಾಗಿ ಕೂಡ ಹಿಡ್ಕೋಬೋದು. ಫಸ್ಟು ಮೇಲ್ಗಡೆ ಬಾರ್ಡರ್ ಎಷ್ಟಿದೆಯೋ ಅಷ್ಟನ್ನು ಹಿಡ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಜರಿ ಇರೋ ಸ್ಯಾರಿ, ರೇಷ್ಮೆ ಸ್ಯಾರಿ ಆಗಿರೋದ್ರಿಂದ ನಾನು ಸ್ವಲ್ಪ ರಫ್ ಆಗಿರೋ ಸ್ಯಾರಿನೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ತೋರಿಸೋವಾಗ ಕೆಲವೊಂದು ಸಾಫ್ಟ್ ಸ್ಯಾರಿ ತೊಗೊಂಡು ನಾವು ಹೆಂಗೆ ಹಿಡಿದ್ಬಿಟ್ರು ಬೇಗ ನಿಂತುಬಿಡುತ್ತೆ. ಸೊ ಇದು ಆ ಥರ ಅಲ್ಲ. ಈ ಸ್ಯಾರಿಲಿ ಜರಿ ಇರೋ ಕಾರಣ ಅದು ನಾವು ಹೇಗೆ ಪಿನ್ ಮಾಡಿದ್ರು ಕೆಲವೊಂದು ಟೈಮು ಅದು ಅದೇ ಥರ ಅಡ್ಜಸ್ಟ್ ಆಗಿ ಸೇಫ್ಟಿ ಪಿನ್ ಎಲ್ಲ ಬೇಗ ಹಾಕೋಕ್ಕಾಗಲ್ಲ, ಮತ್ತು ಬೇಗ ಈ ಥರ ಸ್ಯಾರಿಗಳನ್ನ ಪಿನ್ ಮಾಡೋಕ್ಕಾಗಲ್ಲ. ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ನಿಧಾನವಾಗಿ ನೋಡಿಕೊಂಡು ಈ ಥರ ಸ್ಯಾರಿನ ಫಸ್ಟು ಪಿನ್ ಮಾಡೋದನ್ನ ನೋಡಿಕೊಂಡ್ರೆ ನೆಕ್ಸ್ಟ್ ಸ್ಯಾರಿನ ತುಂಬ ಈಸಿಯಾಗಿ ಮಾಡ್ಬೋದು. ಫಸ್ಟು ಈ ಥರ ಹಿಡ್ಕೊಂಡು ಪಿನ್ ಮಾಡೋವಾಗ ಫಸ್ಟು ಮೇಲ್ಗಡೆ ಸ್ವಲ್ಪ ಜಾಸ್ತಿ ಗ್ಯಾಪ್ನ ಬಿಟ್ಕೋಬೇಕು ಈ ಥರ. ಏಕೆ ಅಂದರೆ ಇನ್ನು ಒಳಗಡೆ ಮಡ್ಚೋವೆಲ್ಲನೂ ಚಿಕ್ಕದಾಗಿ ಮಡಚ್ಕೊಳ್ಳಿ, ಆವಾಗ ಹೊರಗಡೆ ಬರಲ್ಲ ಮತ್ತು ಅದು ಕಾಣಿಸೋದು ಕೂಡ ಇಲ್ಲ. ಸ್ವಲ್ಪ ಏನಾದರೂ ಒಂದು ಲೇಯರ್ ಸ್ವಲ್ಪ ಜಾಸ್ತಿ ಆದ್ರೂ ಅದು ಹೊರಗಡೆಗೆ ಕಾಣಿಸಲ್ಲ. ಅದಕ್ಕೆ ಮೇಲ್ಗಡೆಯಿಂದ ಫಸ್ಟು ದೊಡ್ಡದಾಗಿ ಮಾಡಿಕೊಂಡು ನೆಕ್ಸ್ಟ್ ಮಾಡೋ ನರ್ಗೆಗಳನ್ನೆಲ್ಲ ಚಿಕ್ಕ ಮಾಡ್ಕೊಂಡು ಹೋಗಿ, ಆವಾಗ ಅದೇ ಸರಿ ಹೋಗುತ್ತೆ. ಸಪೋಸ್ ಏನಾದರೂ ಫಸ್ಟ್ ಟೈಮ್ ಸರಿ ಬರಲಿಲ್ಲ, ಏನಾದರೂ ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಮತ್ತೆ ಇನ್ನೊಂದು ಸಲ ಟ್ರೈ ಮಾಡಿ, ಇನ್ನೊಂದು ಸಲ ಮಾಡಿಕೊಂಡು ಹಿಡ್ಕೊಳ್ಳಿ. ಆದರೆ ಫಸ್ಟು ಮೇಲ್ಗಡೆ ಬರೋ ನೆರಿಗೆನ ಸ್ವಲ್ಪ ಜಾಸ್ತಿ ಅಗಲವಾಗಿ ತಗೊಳ್ಳಿ. ಆದರೆ ಎಷ್ಟು ನೀವು ಕರೆಕ್ಟಾಗಿ ಎಷ್ಟು ಹಾಕ್ಕೊತೀರಾ ಅಷ್ಟು ಅಗಲವಾಗಿ ತಗೊಂಡು ಮಿಕ್ಕಿದ್ದು ಒಳಗಡೆ ಮಾಡ್ಕೊಂಡು ಹೋಗ್ತೀರಲ್ವ, ಅದನ್ನೆಲ್ಲ ಚಿಕ್ಕಕ್ಕೆ ಮಡ್ಚ್ಕೊಳ್ಳಿ. ಇಲ್ಲಿ ನಾನು ಇಷ್ಟಕ್ಕೇ ಹಾಕ್ಕೊಳ್ಳೋದು, ಇಷ್ಟು ಅಗಲವಾಗೇ ಪಿನ್ ಮಾಡೋದು. ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡಿದ್ದೀನಿ. ನೀವುಗಳು ಅಷ್ಟೇ ಎಷ್ಟು ಬೇಕು ನಿಮಗೆ ಅಷ್ಟು ಅಗಲವಾಗಿ ಮೇಲ್ಗಡೆದನ್ನ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ಕೆಳಗಡೆದನ್ನೆಲ್ಲ ಚಿಕ್ಕಕ್ಕೆ ಮಾಡ್ಕೊಂಡು ಹೋಗಿ. ಅವಾಗ ಅದೇ ಆಟೋಮೆಟಿಕ್ಕಾಗಿ ಕ್ಲೀನಾಗಿ ಕಾಣಿಸುತ್ತೆ. ಮತ್ತು ನೀವು ಶೋಲ್ಡರ್ ಹತ್ರ ಅದನ್ನ ಪಿನ್ ಮಾಡಿ ಹಿಂದೆ ಬಿಡ್ತೀರ ಅಲ್ವಾ, ಆವಾಗ್ಲೂ ಅದು ಒಳಗಡೆ ಇರೋವಂತಹ ನೆರಿಗೆಗಳನ್ನ ಚಿಕ್ಕಕ್ಕೆ ಮಾಡ್ಕೊತಾ ಹೋದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಂದೆಯಿಂದನೂ ಅಷ್ಟು ಅದು ಹೊರಗಡೆ ಬಂದಿದೆ ಅನ್ನೋ ಥರ ಕಾಣಿಸಲ್ಲ, ಹಿಂದೆಯಿಂದನೂ ಅದು ಒಳಗಡೆ ಇರೋದು ಏನೂ ಸಹ ಕಾಣಿಸಲ್ಲ, ಒಳಗಡೆ ನೆರಿಗೆಗಳು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲಿಂದ. ಸಪೋಸ್ ಏನಾದರೂ ಈ ಥರ ದೊಡ್ಡದಾಗಿದ್ದರೆ ಅದನ್ನು ಅಡ್ಜಸ್ಟ್ ಮಾಡಬೇಕು ಅಲ್ಲೇ. ಮತ್ತು ಇನ್ನೊಂದು ಸಲ ನೋಡಿ, ಯಾವುದು ತುಂಬ ಚಿಕ್ಕಕ್ಕಿದೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಹಿಡ್ಕೊಬೇಕು ಈ ಥರ. ಇದನ್ನೆಲ್ಲ ಒಂದೇ ಸಮಕ್ಕೆ ನೀಟಾಗಿ ಹಿಡ್ಕೊಂಬಿಡಿ. ಫಸ್ಟು ಮೇಲ್ಗಡೆ ಒಂದೇ ಲೆವೆಲಲ್ಲಿ ಇರಬೇಕು, ಆ ಥರ ಹಿಡ್ಕೊಂಡು ನೆಕ್ಸ್ಟು ಫಸ್ಟು ಅಲ್ಲಿಗೆ ಸೇಫ್ಟಿ ಪಿನ್ ಹಾಕ್ಕೊಂಬಿಡಿ. ಏಕೆಂದರೆ ಅದು ನೆಕ್ಸ್ಟ್ ಅದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅದನ್ನ ನೆರಿಗೆಗಳನ್ನ ಮಾಡ್ಕೊತ ಹೋಗ್ತೀವಿ ಅಂದರೆ ಆಗಲ್ಲ. ಏಕೆಂದರೆ ನಾವು ಒಬ್ಬೊಬ್ಬರೇ ಇರ್ತೀವಿ, ಯಾರು ಸಪೋರ್ಟಿಗಿರಲ್ಲ. ಆವಾಗ ಏನು ಮಾಡಬೇಕು ಅಂದರೆ ಅದನ್ನ ಸೇಫ್ಟಿ ಪಿನ್ ಹಾಕ್ಬಿಡಿ ಫಸ್ಟು. ಅದಕ್ಕೆ
ನೆಕ್ಸ್ಟ್ ಈ ಥರ ಕೆಳಗಡೆ ಇಟ್ಕೊಂಡು ಅದನ್ನ ನೀಟಾಗಿ ಬರೋ ಥರ ಕೂರಿಸ್ಕೊಳ್ಳಿ. ನೆಕ್ಸ್ಟು ಯಾರು ಇರಲ್ಲ ಮನೇಲಿ ಅಂತ ಹೇಳಿದ್ರೆ ನಾವು ಒಬ್ಬರು ಇರ್ತೀವಿ, ಆವಾಗ ಈ ಥರ ಹೇರ್ ಕ್ಲಿಪ್ ಇರುತ್ತಲ್ವ ಅದನ್ನು ತೊಗೊಂಡು ಆ ಟೇಬಲ್ಗೋ ಅಥವಾ ವಿಂಡೋಗೋ ಮತ್ತು ಡೋರು, ಆ ರೂಮ್ಗಳದ್ದು ಡೋರ್ ಇರುತ್ತಲ್ವ ಅಲ್ಲಿಗೆ ಈ ಥರ ಇಟ್ಕೊಂಡು ಅದನ್ನು ಹೇರ್ ಕ್ಲಿಪ್ನ ಹಾಕಿ ಅದಕ್ಕೆ ನಾವೇ ಮಾಡ್ಕೋಬೋದು. ನಾನು ಇದೇ ಥರ ಮಾಡ್ಕೊಳ್ಳೋದು, ಯಾರು ಹೆಲ್ಪ್ಗಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೆ ಇದನ್ನು ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ ವೀಡಿಯೋನ. ಎಲ್ರಿಗೂ ಮನೇಲಿ ಒಂದೇ ಥರ ಟೇಬಲ್ಗಳು ಅಥವಾ ಆ ಥರ ತುಂಬ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳೋ ಥರ ಇದಿರಲ್ಲ. ಈ ಥರನೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ತಿರೋದು ವೀಡಿಯೋನ ಸಿಂಪಲ್ಲಾಗಿ. ಈ ಥರ ಕೆಳಗಡೆನೂ ಇಟ್ಕೊಂಡು ನೆಲದ ಮೇಲೆ ಚಾಪೆ ಹಸ್ಕೊಂಡು ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ನೀಟಾಗಿ ಈ ಥರ ಕೆಳಗಡೆ ಕುತ್ಕೊಂಡು ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋದ್ರಿಂದ ಅದು ಎಲ್ಲ ಹಿಡ್ಕೊಳ್ಳಿಕ್ಕೆ ಆಗಲ್ಲ ನಮಗೆ ನೆರಿಗೆಗಳನ್ನ. ಹಾಗಾಗಿ ನೀವು ಇದೇ ಥರ ಮಾಡ್ಕೊಳ್ಳಿ. ಒಬ್ಬೊಬ್ಬರೇ ಇದ್ದರೆ ಅದೇನೂ ಪ್ರಾಬ್ಲಮ್ ಆಗಲ್ಲ. ಅದನ್ನು ನೀಟಾಗಿ ಹಿಡ್ಕೊಳ್ಳಿ. ನೋಡಿ ಕೆಳಗಡೆ ಎಲ್ಲ ನೀಟಾಗಿ ಬಂದಿದೆ, ಬಟ್ ಅಲ್ಲಿ ಒಂದು ಮಾತ್ರ ಈ ಥರ ಬಂದುಬಿಟ್ಟಿದೆ. ನೋಡಿ ಅದೆರಡು ಚಿಕ್ಕಕ್ಕೆ ಬಂದಿದೆ, ಒಂದು ಆ ಥರ ಬಂದಿರೋದ್ರಿಂದ ಅದನ್ನು ಈ ಕಡೆಗೆ ಸ್ವಲ್ಪ ಎಳ್ಕೊಳ್ಳಿ. ಆವಾಗ ಈ ಥರ ಇದು ಸ್ಯಾರಿ ಹೆಂಗೆ ಅಂದರೆ ಸ್ವಲ್ಪ ರಫ್ ಇದೆ, ನಾವು ಹೆಂಗೆ ಹಿಡ್ಕೊಂಡ್ರೂ ಅದು ಅಡ್ಜಸ್ಟ್ ಆಗಲ್ಲ ಆ ಥರ ಸ್ಯಾರಿ. ಸೊ ಈ ಜರಿ ಸ್ಯಾರಿಗಳು ಆ ಥರದ್ದಿದ್ದರೆ ಅವು ಇದೇ ಥರ ಟಾರ್ಚರ್ ಕೊಡ್ತವೆ ನಮಗೆ. ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಲ್ಲೇ ಚಿಕ್ಕಕ್ಕೆ ಪಿನ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಹೇರ್ ಕ್ಲಿಪ್ನ ಹಾಕಿದ್ದೀನಲ್ವ ಅಲ್ಲಿಂದ ತುಂಬ ಲಾಂಗಾಗಿ ಹಿಡ್ಕೊಂಡು ನಾವು ಪಿನ್ ಮಾಡ್ಕೊಳ್ತಾ ಹೋದರೆ ಫಸ್ಟು ಪಿನ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ನಾನು ಫಸ್ಟ್ ಟೈಮ್ ಈ ಸ್ಯಾರಿನ ಪಿನ್ ಮಾಡೋದನ್ನು ಕಲಿತಾಗ 3 hours ಕೂತು ಪೇಷನ್ಸಿಂದ ಈ ಥರ ಪಿನ್ ಮಾಡ್ಕೊಂಡಿದ್ದೆ ನಮ್ಮ ಬ್ರದರ್ ಮದುವೆಗೆ. ಸೊ ನೀವು ಅಷ್ಟೇ ಈ ಥರ ಹಿಡ್ಕೊಂಡು ನೆಕ್ಸ್ಟು ನೋಡಿ ನಾನು ಅಲ್ಲಿ ಹೇರ್ ಕ್ಲಿಪ್ ಹಾಕಿದ್ದೀನಲ್ಲ ಅಲ್ಲಿಗೆ ಪಿನ್ ಹಾಕಿದ್ದೀನಿ ಒಂದನ್ನು, ಮತ್ತು ಅದಾದಮೇಲೆ ಕೆಳಗಡೆಗೆ ಒಂದು ಪಿನ್ ಹಾಕಿದ್ದೀನಿ ಇಲ್ಲಿಗೆ. ನೆಕ್ಸ್ಟು ಅಲ್ಲಿಗೆ ಪಿನ್ ಹಾಕಿದ್ದೀವಲ್ವ 2ನೇ ಪಿನ್ನ ಅಲ್ಲಿಗೆ ಆ ಹೇರ್ ಕ್ಲಿಪ್ನ ಆ್ಯಡ್ ಮಾಡಿ ಅಡ್ಜಸ್ಟ್ ಮಾಡಿ ಅದಕ್ಕೆ ಕೂರಿಸಿ ನೀಟಾಗಿ. ಟೈಟಾಗಿ ಕೂರಲ್ಲ ಅಂತ ಓಕೆ, ಅಷ್ಟು ಟೈಟಾಗಿ ಕೂರಲ್ಲ, ಅದು ಸ್ವಲ್ಪ ಲೂಸ್ ಆಗುತ್ತೆ. ಅದನ್ನು ನೀವು ಪಿನ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಇಟ್ಕೊಂಡು ಐರನ್ ಮಾಡ್ತೀರಲ್ವ ಆವಾಗ ಅದೇ ನೀಟಾಗಿ ಬರುತ್ತೆ, ಏನೂ ಆಗಲ್ಲ. ನಿಮಗೆ ಕಾಣಿಸೋ ಥರ ಈ ಕಡೆಗೆ ಇಟ್ಟಿದ್ದೀನಿ, ಈ ಕಡೆಗೆ ಇಟ್ಕೊಂಡೆ ಅದನ್ನು ನಾನು ಹೇಗೆ ಒಂದೇ ಸಮಕ್ಕೆ ಹಿಡ್ಕೊತೀನಿ ಅನ್ನೋದು ನಿಮಗೂ ಗೊತ್ತಾಗಲಿ ಅಂತ ಹೇಳಿ. ಅವು ಒಳಗಡೆ ಹೋಗ್ಬಿಟ್ಟಿರ್ತವೆ, ಮೇಲೆ ಎಳ್ಕೊಂಡು ನೀಟಾಗಿ ಈ ಥರ ಹಿಡ್ಕೊಂಬಿಡಿ ಫಸ್ಟು. ಬಿಚ್ಚಿ ಹೋಗ್ತಾ ಇದೆ ಅದು. ನೋಡಿ ಫಸ್ಟು ನಾನು ಮೇಲ್ಗಡೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೆ ಅಷ್ಟೇ ಗ್ಯಾಪು ನಾನು ಕೆಳಗಡೆ ಬಂದಾಗ್ಲೂ ಇದೆ. ನೀವು ಪಿನ್ ಮಾಡ್ಕೊತ ಹೋಗುವಾಗ ಫಸ್ಟು ನೀವು ಎಷ್ಟು ಗ್ಯಾಪ್ ಕೊಟ್ಟಿರ್ತೀರ ಮೇಲ್ಗಡೆ ಅಂತ ಗೊತ್ತಿರುತ್ತಲ್ವ, ಅದೇ ಗ್ಯಾಪಲ್ಲೇ ಕೆಳಗಡೆನೂ ಮಾಡ್ಕೊತಾ ಹೋದರೆ ಅದು ತುಂಬ ನೀಟಾಗಿ ಬರುತ್ತೆ. ಮತ್ತು ಇನ್ನೊಂದು ಸೇಫ್ಟಿ ಪಿನ್ ಹಾಕಿ ಅಲ್ಲಿಗೆ ಚಿಕ್ಕ ಹತ್ರಕ್ಕೇ ಹಾಕೊಳ್ಳಿ ಸೇಫ್ಟಿ ಪಿನ್ನ, ಏನೂ ಆಗಲ್ಲ. ಅದಾದಮೇಲೆ ನೀವು ಶೋಲ್ಡರ್ಗೆ ಸ್ಯಾರಿನ ಪಿನ್ ಮಾಡಾದಮೇಲೆ ಇವನ್ನೆಲ್ಲ ಬಿಚ್ಚಿದ್ರೆ ಅದು ಹಾಗೇ ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಯಾವಾಗ ಸ್ಯಾರಿನ ವೇರ್ ಮಾಡ್ತೀರಾ ಆವಾಗ ತೆಗೀರಿ ಅದು ಸೇಫ್ಟಿ ಪಿನ್ಗಳನ್ನ, ಅಲ್ಲಿವರೆಗೂ ತೆಗಿಯೋಕೆ ಹೋಗ್ಬಿಡಿ, ಅದು ಹಾಗೇ ಇರಲಿ. ಸ್ಯಾರಿ ಎಲ್ಲ ಫುಲ್ಲು ಪಿನ್ ಮಾಡಾದಮೇಲೆ ಫೋಲ್ಡ್ ಮಾಡಿ ಇಟ್ಕೊತೀರಲ್ವ ಆವಾಗಲೂ ಸೇಫ್ಟಿ ಪಿನ್ಗಳು ಹಾಗೇ ಇರಲಿ, ಅದನ್ನು ತೆಗಿಯೋಕೆ ಹೋಗ್ಬಿಡಿ. ಇಲ್ಲಾಂದರೆ ಅದು ಎಲ್ಲ ಬಿಚ್ಚೋಗ್ಬಿಟ್ರೆ ಮತ್ತೆ ಹಾಕೊಳ್ಳೋಕೆ ತುಂಬ ರಿಸ್ಕ್ ಅನಿಸುತ್ತೆ. ಮತ್ತು ನೆಕ್ಸ್ಟು ಈ ಥರ ಹೇರ್ ಕ್ಲಿಪ್ನ ಎಲ್ಲಿ ಸೇಫ್ಟಿ ಪಿನ್ ಹಾಕಿರ್ತೀರ ಅಲ್ಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಮಾಡ್ಕೊತಾ ಹೋಗಿ. ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋದಕ್ಕೆ ಹೋಗ್ಬಿಡಿ.
ಏಕೆಂದರೆ ಅದು ಗೊತ್ತಾಗಲ್ಲ. ಮಧ್ಯೆ ಮಧ್ಯೆ ಏನಾದರೂ ಟಿಪ್ಸ್ ಹೇಳಿದರೆ ಗೊತ್ತಾಗಲ್ಲ. ಅಯ್ಯೋ ಮತ್ತು ಈ ಥರ ಬರ್ತಿಲ್ವಲ್ಲ, ಅವ್ರಿಗೆ ಮಾತ್ರ ಆ ಥರ ಬರ್ತಾ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾನು ಫುಲ್ ನ್ಯಾಚುರಲಾಗಿ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಗೊತ್ತಾಗಬೇಕು, ಅದು ಮಧ್ಯೆ ಮಧ್ಯೆ ಈ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾನು ವಿಡಿಯೋನ ಜಾಸ್ತಿ ಏನು ಎಡಿಟ್ ಮಾಡಿಲ್ಲ. ಅದು ಹೇಗಿದೆಯೋ, ಅದು ಯಾವ ಥರ ಸ್ಯಾರಿ ನೆರಿಗೆಗಳು ಉರ್ಚೋಗ್ತವೆ, ಅದನ್ನು ನಾನು ಯಾವ ಥರ ಹಿಡ್ಕೊಂಡು ಸೇಫ್ಟಿ ಪಿನ್ ಹಾಕ್ತಿದ್ದೀನಿ ಅನ್ನೋದನ್ನ ಫುಲ್ ವೀಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಫುಲ್ ವೀಡಿಯೋ ನೋಡಿ. ಇಲ್ಲಿ ಆಲ್ರೆಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಮಗೆ ಎಷ್ಟು ನಾವು ಕಾಲು ಹತ್ತಿರದವರೆಗೂ ಬರಬೇಕು ಅಂತ ಹೇಳಿದ್ರೆ ನೀವು ಇದೇ ಥರ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಅಳತೆ ಹಿಡ್ಕೊಂಡು ಫಸ್ಟು, ಅದಾದಮೇಲೆ ಈ ಥರ ಪಿನ್ ಮಾಡ್ಕೊತಾ ಹೋಗಿ. ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ಗೊತ್ತಾಗುತ್ತಲ್ವ. ಸಪೋಸ್ ಏನಾದರೂ ತುಂಡ ಅನಿಸಿದ್ರೆ ಇದು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಿಡ್ಕೊಂಡು ಪಿನ್ ಮಾಡ್ಕೊಳ್ಳಿ, ಆವಾಗ ಅದೇ ಕರೆಕ್ಟಾಗಿ ಬರುತ್ತೆ. ಕೆಳಗಡೆ ಇಟ್ಕೊಂಡು ಈ ಥರ ಐರನ್ನ ನಾನು ಆಲ್ರೆಡಿ ಹೀಟ್ಗೆ ಹಾಕಿದ್ದೀನಿ. ಸ್ವಲ್ಪ ತುಂಬ ಕಡಿಮೆ ಇಟ್ಕೊಂಡು ಐರನ್ ಬಾಕ್ಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಹೀಟ್ ಮಾಡಿಕೊಂಡ್ರೆ ಅದು ರೇಷ್ಮೆ ಸ್ಯಾರಿಗಳಿರುತ್ತಲ್ವ, ಅದು ಕೆಲವೊಂದು ಟೈಮು ಸುಟ್ಟೋಗೋ ಥರ ಚಾನ್ಸಸ್ ಇರುತ್ತೆ. ಆ ಥರ ಜಾಸ್ತಿ ಹೀಟಾಗಿದ್ರೂ ಐರನ್ ಬಾಕ್ಸ್ ಏನು ಮಾಡಿ ಅಂದರೆ ಮೇಲ್ಗಡೆ ಒಂದು ಟವಲ್ ಹಾಕ್ಕೊಂಬಿಡಿ. ನೀವು ಅದ್ರ ಮೇಲ್ಗಡೆ ಸ್ಯಾರಿ ಮೇಲ್ಗಡೆ ಟವಲ್ ಹಾಕ್ಕೊಂಡು ಐರನ್ ಬಾಕ್ಸಿಂದ ಐರನ್ ಮಾಡಿದ್ರೆ ಅದು ಕೆಳಗಡೆ ಇರೋ ಸ್ಯಾರಿ ಏನೂ ಆಗಲ್ಲ, ಚೆನ್ನಾಗಾಗುತ್ತೆ. ಆಕೆ ಕಡೆ ಹೋಗ್ಬಿಡುತ್ತೇನೋ ನರ್ಗೆಗಳು ಆ ಥರ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸೇಫ್ಟಿ ಪಿನ್ ಹಾಕಿದ್ದೀವಲ್ವ ಅಲ್ಲಲ್ಲೇ, ಹಾಗಾಗಿ ಅದೇನೂ ಆಗಲ್ಲ. ನಾನು ಅದಕ್ಕೆ ತುಂಬ ಕಡಿಮೆ ಇಟ್ಕೊಂಡು ಐರನ್ ಮಾಡ್ತಿದ್ದೀನಿ. ನೀವು ಹಾಗೆಯೇ ತುಂಬ ಕಡಿಮೆ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ, ಅದನ್ನು ನೀಟಾಗಿ ಬರುತ್ತೆ. ಅದೇನಾದರೂ ಐರನ್ ಕೂತಿಲ್ಲ ನೀಟಾಗಿ, ನಾವು ಹಾಕ್ಕೊಂಡಾಗ ನಮ್ಗೆ ಅದು ಕಂಫರ್ಟಬಲ್ ಆಗಲ್ಲ ಅದನ್ನ ನೋಡಿದ್ರೆ ಅಂತಿದ್ರೆ ಮತ್ತೆ ಅದು ಕೂತ್ಕೊಳ್ಳೋ ಥರ ನೀಟಾಗಿ ಐರನ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ, ತುಂಬ ಸಿಂಪಲ್ಲು, ಮಾಡ್ಕೊಳ್ಳೋವರೆಗೂ ಒಂದು ಸಲ ಕಲ್ತ್ಕೊಳ್ಳೋವರೆಗೂ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ತುಂಬ ಸಿಂಪಲ್ ಆಗಿಬಿಡುತ್ತೆ. ನಾವೇ ಯಾರ ಹೆಲ್ಪು ಇಲ್ಲದೇ ನಾವೇ ಸ್ಯಾರಿ ಪಿನ್ ಮಾಡಿಕೊಂಡು ಇಟ್ಕೊಂಡ್ರೆ ನೆಕ್ಸ್ಟು ಫಂಕ್ಷನ್ಸ್ ಇದ್ದಾಗ ವೇರ್ ಮಾಡೋಕ್ಕಾಗ ತುಂಬ ಈಸಿ ಆಗಿಬಿಡುತ್ತೆ. ಬೇಗ ಬೇಗ ವೇರ್ ಮಾಡ್ಕೊಬಿಡ್ಬೋದು, ಕಷ್ಟ ಅನಿಸಲ್ಲ. ಒಂದು 2-3 ಡೇಸ್ ಬ್ಯಾಕು ಕೂಡ ಐರನ್ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ ಅದು. ಇದು ಅಷ್ಟೇ, ನಮಗೆ ಫ್ರಂಟಿಗೆ ಬರುತ್ತಲ್ವ ಇದು, ಅಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ವ, ಅದಷ್ಟು ಉದ್ದಕ್ಕೆ ಐರನ್ ಮಾಡಿಕೊಂಡ್ರೆ ಸಾಕು. ಅದನ್ನು ತುಂಬ ನೀಟಾಗಿ ಕಾಣಿಸುತ್ತೆ. ಆವಾಗ ಅದನ್ನು ಐರನ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಸಿಂಪಲ್ಲಾಗಿ ಐರನ್ ಮಾಡ್ಕೊಬಿಡಿ ಅದನ್ನು. ನೆಕ್ಸ್ಟ್ ಇವಾಗ ಮುಂದೆ ನಾವು ನೆರಿಗೆಗಳನ್ನ ಮಾಡಿ ಅದು ಯಾವ ಥರ ಕೂತ್ಕೋಬೇಕು ಅನ್ನೋದನ್ನ, ಯಾವ ಥರ ನೆರಿಗೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ನಮಗೆ ನಮ್ಮ ಸುತ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಾಗುತ್ತಲ್ವ, ಅಷ್ಟು ಬಿಟ್ಬಿಡಿ. ಬೇಕಿದ್ರೆ ಅದನ್ನ ಅಳತೆ ತಗೊಂಡೆ ಅಷ್ಟು ಸ್ಪೇಸ್ನ ಬಿಟ್ಟು ಇನ್ನು ನೆಕ್ಸ್ಟಿಂದ
ಅದನ್ನ ನೆರಿಗೆನ ಹಿಡ್ಕೊತಾ ಹೋಗಿ ಈ ಥರ. ಇದನ್ನು ಅಷ್ಟೇ, ನಿಮಗೆ ಎಷ್ಟು ಚಿಕ್ಕಗೆ ಬೇಕೋ ಅಥವಾ ದೊಡ್ಡದಾಗಿ ಬೇಕೋ ಆ ಥರನೂ ಮಾಡ್ಕೋಬೋದು. ನೆರಿಗೆಗಳು ಜಾಸ್ತಿ ಬೇಕು ಅಂದರೆ ಇದನ್ನು ಸಹ ಚಿಕ್ಕ ಚಿಕ್ಕಗೆ ಮಾಡಿಕೊಂಡ್ರೆ ಜಾಸ್ತಿ ನೆರಿಗೆಗಳು ಬರುತ್ತೆ. ನೋಡಿ ಈ ಥರ ಹಿಡ್ಕೊಳ್ಳಿ ನೀಟಾಗಿ. ಅದು ಸ್ಯಾರಿನೇ ಜಾರಿ ಜಾರಿ ಹೋಗೋ ಥರ ಸ್ಯಾರಿ ಸಿಗೋದೇ ಇಲ್ಲ ಕೈಗೆ, ಆ ಥರ ಇರೋದ್ರಿಂದ ಫಸ್ಟು ನೆರಿಗೆ ಮಾಡ್ಕೊಂಬಿಡಿ ಈ ಥರ. ಅದಾದಮೇಲೆ ನೀಟಾಗಿ ಹಿಡ್ಕೊಳ್ಳಿ ಕೈಯಲ್ಲಿ ಹಿಡ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಬಿಡಿ ಫಸ್ಟೇ ಅದಕ್ಕೆ. ಅದನ್ನು ಮಾಡೋವಾಗ ತುಂಬ ಕಷ್ಟ ಅನಿಸುತ್ತೆ. ಸೊ ಹೋಗ್ತಾ ಅದು ತುಂಬ ಈಸಿ ಅನಿಸುತ್ತೆ, ಏನಿಲ್ಲ ಪರವಾಗಿಲ್ಲ, ಆದ್ರೂ ಮಾಡ್ಕೋಬೋದು. ಬಟ್ ತುಂಬ ಪೇಷನ್ಸ್ ಬೇಕು ಮಾತ್ರ. ಸುಮ್ಮನೆ ನಾವುಗಳು ವೀಡಿಯೋದಲ್ಲಿ ತೋರಿಸೋ ಥರ ಈಸಿ ಇರಲ್ಲ ಸ್ಯಾರಿ ಪಿನ್ ಮಾಡೋದು. ಟಕ ಅಂತ ತೋರಿಸ್ಬಿಟ್ರೆ ಅದು ಆ ಥರ ಆಗ್ಬಿಡಲ್ಲ. ತುಂಬ ಸ್ವಲ್ಪ ಇರುತ್ತೆ, ಬಟ್ ತುಂಬ ಪೇಷನ್ಸಿಂದ ಕೊಂಡು ಆರಾಮಾಗಿ ಮಾಡ್ಕೊಂಬಿಟ್ರೆ ಬೇಗ ಆಗ್ಬಿಡುತ್ತೆ ಅದನ್ನು. ನಾನು ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಮೇಲ್ಗಡೆ ಸ್ಪಿನ್ ಹಾಕಿದ್ನಲ್ವ ಸೇಫ್ಟಿ ಪಿನ್ನಲ್ಲಿ. ಇನ್ನೊಂದು ಕೈಯಲ್ಲಿ ನಾನು ನೆರಿಗೆ ಮಾಡ್ಕೊತಾ ಇದ್ದೀನಿ ಕೆಳಗಡೆ. ಆದರೆ ನೀವೇನು ಮಾಡಿ ಅಂದರೆ ಅದು ಸೆರ್ಗ್ನ ಪಲ್ಲುನ ನಾವು ಹೇಗೆ ಇಟ್ಕೊಂಡು ಹೇರ್ ಕ್ಲಿಪ್ ಹಾಕಿ ಮಾಡಿಕೊಂಡ್ವೋ ಇದನ್ನು ಅದೇ ಥರ ಮಾಡ್ಬೋದು. ಅಲ್ಲಿ ಸೇಫ್ಟಿ ಪಿನ್ ಹಾಕಿ ಇದನ್ನು ಅದೇ ಥರ ಟೇಬಲ್ಗೆ ಅಟ್ಯಾಚ್ ಮಾಡಿ ಈ ಥರ ಪಿನ್ ಮಾಡ್ಕೊಬೋದು. ಈ ಥರ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಮೇಲ್ಗಡೆ ಎಷ್ಟು ನಾನು ಹಿಡ್ಕೊಂಡು ನೆರಿಗೆಗಳನ್ನ ಇದ್ವು, ಕೆಳಗಡೆನೂ ಅಷ್ಟೇ ಬಂದಿದೆ. ಇದನ್ನು ಸಹ ಈ ಥರ ಕೆಳಗಡೆ ಇಟ್ಕೊಂಡು ಐರನ್ ಬಾಕ್ಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದಕ್ಕೂ ಚೆನ್ನಾಗಿ ಕೂರುತ್ತೆ. ಈ ಥರ ಎಲ್ಲ ಒಂದೇ ಸಮಕ್ಕೆ ಜೋಡಿಸ್ಕೊಂಬಿಡಿ ಫಸ್ಟ್ ಎಲ್ಲನೂ, ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ಥರ ಜೋಡಿಸ್ಕೊಂಡು ನೀಟಾಗಿ ನೆಕ್ಸ್ಟು ಐರನ್ ಬಾಕ್ಸ್ನ ಎತ್ಕೊಳ್ಳಿ. ಇದಷ್ಟು ಬೇಗ ಕೂರಲ್ಲ, ಏಕೆಂದರೆ ಜರಿ ಸ್ಯಾರಿ ಅಲ್ವಾ, ಬೇಗ ಸ್ಕಿಡ್ ಆಗ್ತಾ ಹೋಗುತ್ತೆ ಜಾಸ್ತಿ. ಎಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳಿ. ನಾನು ಏನಕ್ಕೆ ಒಳಗಡೆಯಿಂದ ಐರನ್ ಮಾಡ್ತಿದ್ದೀನಿ ಅಂದರೆ ಅದು ಕೆಲವ್ರಿಗೆ ಮುಂದೆ ಸ್ವಲ್ಪ ಅದೇ ಥರ ದಪ್ಪ ಕಾಣಿಸ್ಬೇಕು, ಆ ಥರ ಇರುತ್ತೆ. ಅದಕ್ಕೆ ಒಳಗಡೆ ಇದನ್ನು ಐರನ್ ಮಾಡೋದ್ರಿಂದ ಹಿಂದೆ ಅದು ಒಳಗಡೆಗೆ ತುಂಬ ಚೆನ್ನಾಗಿ ಕೂತ್ರೆ ಮುಂದೆ ಅದು ಇನ್ನೂ ನೀಟಾಗಿ ಕಾಣಿಸುತ್ತೆ. ನಾವು ಬರೀ ಮುಂದೆ ಅಷ್ಟೇ ಐರನ್ ಮಾಡಿಕೊಂಡು ಮುಂದೆ ಅಷ್ಟೇ ನೀಟಾಗಿ ಕೂರಿಸ್ಕೊಂಡ್ರೆ ಅದು ನಾವು ಓಡಾಡ್ತೀವಲ್ವ, ಆವಾಗ ಅದು ಸ್ವಲ್ಪ ಅಗಲ ಥರ ಆಗ್ಬಿಡುತ್ತೆ. ಓಡಾಡೋದ್ರಿಂದ ಅಥವಾ ನಾವು ಮನೆಯಿಂದ ಔಟ್ಸೈಡ್ ಹೋಗೋದಾದರೆ ಆವಾಗ ಇದು ನೀಟಾಗಿ ಕೂರಲ್ಲ. ಅದಕ್ಕೆ ಒಳಗಡೆ ಫಸ್ಟ್ ಐರನ್ ಮಾಡ್ಕೊಂಬಿಡಿ. ಅದಾದಮೇಲೆ ಬೇಕು ಅಂದರೆ ನಿಮಗೆ ಹೊರಗಡೆನೂ ಐರನ್ ಮಾಡ್ಕೊಬೋದು. ಎಲ್ಲ ನೀಟಾಗಿ ಕೂರಿಸ್ಕೊಂಡು ಒಳಗಡೆ ನೀಟಾಗಿ ಐರನ್ ಮಾಡಿಕೊಂಡ್ರೆ ಈ ಥರ. ಅದರಲ್ಲೂ ಮೇಲ್ಗಡೆಗಿನ್ನ ಜಾಸ್ತಿ ಕೆಳಗಡೆನೇ ತುಂಬ ನೀಟಾಗಿ ಐರನ್ ಮಾಡ್ಕೊಂಬಿಡಿ. ಕೆಳಗಡೆ ಕೂತ್ರೆ ಅದು ಮೇಲ್ಗಡೆನೂ ಹಾಗೆ ಇರುತ್ತೆ. ಮೇಲ್ಗಡೆ ಸೇಫ್ಟಿ ಪಿನ್ ಹಾಕಿರ್ತೀವಲ್ವ, ಅದು ನೀಟಾಗಿ ಕೂರುತ್ತೆ, ಕೆಳಗಡೆ ಕೂರಲ್ಲ. ಅದಕ್ಕೆ ನಾನು ಕೆಳಗಡೆನೇ ಜಾಸ್ತಿ ಈ ಥರ ಐರನ್ ಮಾಡಿಬಿಡ್ತೀನಿ, ಕೆಳಗಡೆ ನೀಟಾಗಿ ಕೂರೋ ಥರ. ನೆಕ್ಸ್ಟು ಅಲ್ಲಿ ಐರನ್ ಮಾಡಿ ನಾನು ಅಲ್ಲಿಗೊಂದು ಸೇಫ್ಟಿ ಪಿನ್ ಹಾಕಿದ್ದೀನಿ. ಸೇಫ್ಟಿ ಪಿನ್ ಹಾಕಿದ ಮೇಲೆ ಮತ್ತೆ ನಾನು ಅದನ್ನು ಯಾವ ಥರ ಐರನ್ ಮಾಡೋಕ್ಕೆ ಇಟ್ಕೊಂಡಿದ್ದೆ ಒಳಗಡೆದು ಕಾಣಿಸೋ ಥರ, ಅದೇ ಥರ ನೀವು ಹಾಗೆ ಇಟ್ಕೊಳ್ಳಿ. ಆವಾಗ ಅದನ್ನು
ಸ್ಯಾರಿನ ಫೋಲ್ಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಇವ್ರು ಯಾವ ಥರ ಇಟ್ಕೊಂಡಿದ್ದಾರೆ, ಈ ಸರಿಯಾಗಿ ನಮಗೆ ಗೊತ್ತಾಗ್ತಿಲ್ವಲ್ಲ ಅನ್ನೋ ಥರ. ಸೀದಾ ಇರೋದು ಕೆಳಗಡೆ ಇದೆ, ಇದು ಒಳಗಡೆಗೆ ಉಟ್ಕೊಂಡಾಗ ಒಳಗಡೆ ಇರುತ್ತಲ್ವ ಅದು. ಸ್ಯಾರಿಗೆ ಫಾಲ್ಸ್ ಇದೆಯಲ್ವಾ, ಆ ಫಾಲ್ ನಮಗೆ ಕಾಣಬೇಕು, ಆ ಥರ ಮೇಲ್ಗಡೆ ಬರೋ ಥರ ಇಟ್ಕೊಂಡು ನೆಕ್ಸ್ಟು ನಾವದು ಸ್ವಲ್ಪ ಸ್ಪೇಸ್ ಬಿಟ್ಟಿರ್ತೀವಲ್ವ, ಅದನ್ನು ಈ ಥರ ಮಡ್ಚ್ಕೊಂಡು ನೀಟಾಗಿ ಅದನ್ನು ಆ ನರಿಗೆಗಳು ಎಷ್ಟಿದೆಯೋ ಅದೇ ಥರ ಅದನ್ನು ನೀಟಾಗಿ ಮಡ್ಚ್ಕೊಂಡು ಅದೆಲ್ಲ ಫುಲ್ ಅದೇ ಥರ ಬಂದಮೇಲೆ ಇದನ್ನು ಈ ಕಡೆಗೆ ಹಾಕ್ಕೊಂಡು ಈ ಥರ ನೀಟಾಗಿ ಕೂರಿಸ್ಕೊಳ್ಳಿ. ಅದ್ರ ಮೇಲೇ ಆ ಕೆಳಗಡೆದು ನೆರಿಗೆ ಮಾಡಿ ಕೂರಿಸಿದ್ದೀವಲ್ವ, ಅದೇ ಥರ ಈ ಪಲ್ಲು ಕಡೆನೂ ನೀಟಾಗಿ ಕೂರಿಸ್ಕೊತಾ ಹೋಗಿ. ಅದು ಕೆಲವ್ರು ಅನ್ಕೋಬೋದು ಈ ಥರ ಮಾಡಿ ಇಟ್ಕೊಂಡ್ರೆ ಸುಕ್ಕಾಗುತ್ತಲ್ವ. ನಾವು ಈಗ ಒಂದು 3 days 4 days ಇರುತ್ತೆ ಫಂಕ್ಷನ್ಸು, ಆವಾಗಲೇ ಫಸ್ಟೇ ಮಾಡಿ ಇಟ್ಕೊಂಡ್ರೆ ಈ ಥರ ಏನೂ ಆಗಲ್ವ ಅಂತ ಇರ್ಬೋದು. ಅದು ಏನೂ ಆಗಲ್ಲ, ಏಕೆಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ. ನಾನು ಫಸ್ಟು ಈ ಥರ ಮಾಡಿ ಹಾಕ್ಕೊಂಡ ಮೇಲೇ ವಿಡಿಯೋ ಮಾಡಿ ತೋರಿಸ್ತಿರೋದು ನಿಮಗೆ. ಆ್ಯಕ್ಚುಲಿ ಇದು ಈ ಥರ ಮಾಡಿ ಇಟ್ಕೊಳ್ಳೋದು ತುಂಬ ಈಸಿ. ಅದು ಸ್ಯಾರಿ ಪಿನ್ ಮಾಡೋದು ಮತ್ತು ಐರನ್ ಮಾಡೋದೆಲ್ಲ ಬೇಗ ಮುಗಿದ್ರೆ ಈ ಥರ ಪಿನ್ ಮಾಡಿ ಇಟ್ಕೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ. ಈ ಥರ ಸುಕ್ಕು ಬರಬಾರ್ದು ಒಳಗಡೆ, ಆ ಥರ ನೀವು ನೀಟಾಗಿ ಜೋಡಿಸ್ಕೊತಾ ಇಟ್ಕೊಂಡು ಹೋಗ್ಬೇಕು ಅದನ್ನು. ನೋಡಿ ನಾನು ಯಾವ ಥರ ಜೋಡಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಇದು ಯಾವುದೇ ಕಾರಣಕ್ಕೂ ಸುಕ್ಕು ಬರೋಲ್ಲ. ನಾನು ಈ ಥರ ಸ್ಯಾರಿನ ಪಿನ್ ಮಾಡಿ ಇಟ್ಕೊಂಡು ವೇರ್ ಮಾಡ್ಕೊಡಿದ್ದೀನಿ. ಸೊ ಅದಕ್ಕೆ ನಿಮಗೂ ಇದೇ ಥರ ತೋರಿಸ್ಕೊಡ್ತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ. ಅಷ್ಟೊಂದು ಕನ್ಫ್ಯೂಸ್ ಆಗಿ ಅದನ್ನು ಆ ಥರ ಕೆಲವೊಬ್ಬರಿಗೆ ಮಾಡ್ಕೊಂಡು ಇಟ್ಕೊಳ್ಳೋಕೆ ಬರೋಲ್ಲ, ತುಂಬ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಎಷ್ಟು ವೀಡಿಯೋ ನೋಡಿದ್ರೂ ಅದು ಅರ್ಥನೇ ಆಗಲ್ಲ, ಆ ಥರ ಇರುತ್ತೆ. ಅದಕ್ಕೆ ನಾನು ಈ ಥರ ಹೊಸ ಥರ ಟ್ರೈ ಮಾಡಿದ್ದೀನಿ. ನೋಡಿ, ನೀವೊಂದು ಸಲ ಟ್ರೈ ಮಾಡ್ಬೋದು. ಮತ್ತು ಪಲ್ಲುನ ನಾವು ಪಿನ್ ಮಾಡಿದ್ದೀವಲ್ವ, ನೆಕ್ಸ್ಟ್ ಅದನ್ನು ಈ ಥರ ಮಡ್ಚ್ಕೊಬಿಡಿ, ಅದ್ರ ಮೇಲೆ ಒಳಗಡೆಗೆ ಮಡ್ಚಿಟ್ಕೊಳ್ಳಿ. ಈ ಥರ ನೀವು ಮಡ್ಚೋದ್ರಿಂದ ಅದು ಯಾವುದೇ ರೀತಿ ಸುಕ್ಕು ಬರಲ್ಲ ಮತ್ತು ಕುಚ್ಚು ಕೂಡ ಮಡ್ಚ್ಕೊಳ್ಳಲ್ಲ. ಅದಕ್ಕೆ ನಾನು ಈ ಥರ ಫೋಲ್ಡ್ ಮಾಡ್ತಿರೋದು. ಕುಚ್ಚು ಮಡ್ಚ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಇದು ಎಷ್ಟು ಚೆನ್ನಾಗಿ ಫೋಲ್ಡಿಂಗ್ ಹಾಗೆ ಕೂತಿದೆ. ಅದು ಮೇಲ್ಗಡೆ ಫೋಲ್ಡಿಂಗೂ ತುಂಬ ಚೆನ್ನಾಗಿ ಕೂತಿದೆ. ಮತ್ತು ಅದು ಪಲ್ಲು ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕುಚ್ಚು ಕೂಡ ಏನೂ ಆಗಲ್ಲ, ಚೆನ್ನಾಗಿ ಕೂರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.